ನೋಡಿ ಎಲ್ಲ ಯಾವ ಥರ ಇದೆ. ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀವಿ. ಹೇಗಿದೆ ಕೆಲಸ ಎಲ್ಲ? ಕೆಲಸ ನಡೀತಾ ಇದೆ. ಆರ್ಡ್ರ್ಗಳೆಲ್ಲ ಆಯ್ತಾ? ಬೇಜಾನಿದೆ ಸರ್, ಮಾಡಬೇಕಷ್ಟೇ. ನಾವು ಎಷ್ಟು ಕಷ್ಟಪಟ್ಟರೆ ಅಷ್ಟು. ಮತ್ತು ಹೇಗೆ ಕೆಲಸ ಎಲ್ಲ ಹೇಗೆ ಮಾಡೋದು, ಏನು ಯಾವ ಥರ ಮೆಟಲ್ಲು ಯಾವ ಥರ ಮಾಡ್ತೀರಾ? ಹ್ಯಾಂಡ್ ವರ್ಕು, ಕಾಫರು, ಹಾಂ, ಸಿಲ್ವರು ಇದೆಲ್ಲ ಮಾಡ್ಕೊಡ್ತೀವಿ. ದೇವಸ್ಥಾನಕ್ಕೆ ಯಾವ ಐಟಮ್ ಬೇಕು ಅದೆಲ್ಲ ಮಾಡ್ತೀವಿ. ಕಳಿಸ್ಲಿಲ್ಲ ಹಿಡಿದು ಪ್ರಭಾವಳಿ, ಅರುಣಿಗೆ ವಿಗ್ರಹ, ಕವಚ, ಕಂಬ ಎಲ್ಲ ನಡಿಸೋಕ್ಕೋಸ್ಕರ ಈ ಥರ ಡ್ರಾಯಿಂಗ್ ಮಾಡ್ಕೊಡ್ತೀವಿ. ಡ್ರಾಯಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಥರ ಶೀಟ್ ಬರುತ್ತೆ ನೋಡಿ. ಈ ಥರ ಹಿತ್ತಾಳೆ ಶೀಟ್, ಇದು ಪ್ಲೈನ್ ಶೀಟ್ ಇದೆ ನೋಡಿ. ಅದ್ಮೇಲೆ ಡ್ರಾಯಿಂಗ್ ಪಂಚಿಂಗ್ ಮಾಡಿಕೊಂಡು ಎಂಬೋಸ್ ಮಾಡ್ಕೊಳ್ತೀವಿ. ಓಕೆ, ಹಾಂ, ಚೌರಸ, ರಾಳ, ಲಕ್ಕ, ಅಷ್ಟಬಂಧನೆ ಅಂತ. ಇದ್ರ ಮೇಲೆ ಯಾರ ಥರ ಇದೆ ಅಲ್ವ ಸರ್ ಇದು? ಒಂಥರ ಇದು ಪೌಡ್ರ್ ಬರುತ್ತೆ. ಹಾಂ, ಯಾವ ಥರ ಅದು ರೆಡಿ ಮಾಡ್ಕೊಳೋದು? ಏನು ಮಾರ್ಕೆಟಲ್ಲಿ ಸಿಗುತ್ತಾ ಹೆಂಗೆ? ಹೌದು ಸರ್, ಇದು ರಾಳ ಪೌಡ್ರ್ ಬರುತ್ತೆ, ಕಲ್ಲು ಬರುತ್ತೆ, ಪೌಡ್ರ್ ಬರುತ್ತೆ. ಬಾಂಡಿಗೆ ಹಾಕ್ಕೊಂಡು ನಾವು ಅದಕ್ಕೆ ಇಟ್ಟಿಗೆ ಪುಡಿ, ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀವಿ. ಇದು ಮೆತು ಚದರಸ ಅಂತ ಎಂಬೋಸ್ ಮಾಡ್ಕೊಳ್ಳಿಕ್ಕೆ. ಇನ್ನೊಂದು ಬರುತ್ತೆ ಗಟ್ಟಿ ಚದರಸ ಅಂತ ಹೇಳ್ಬಿಟ್ಟು. ಗಟ್ಟಿ ಚದರಸ ಅದು ಬೇರೆ ಆಯ್ತಾ? ನೋಡಿ, ಇದು ಗಟ್ಟಿ ಚದರಸ ಅಂತ ಇದ್ರ ಹೆಸರು. ಎಲ್ಲ ಅನ್ಕೊಂತೀರಾ ಟಾರ್ ಥರ ಐತೆ ಅಂತ. ರೋಡ್ಗೆ ಹಾಕೋದೇನಲ್ಲ, ಇದು ವಿಗ್ರಹಗಳೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಡ್ರಾಯಿಂಗ್ ಹಾಕೊಂಡು ಮತ್ತೆ ಎಂಬೋಸ್ ಮಾಡ್ಕೊಳ್ತೀವಿ. ಓಕೆ, ಯಾವ ಥರ ಬೇಕು ಶೇಪಲ್ಲಿ ಉಬ್ಬು ಎತ್ಕೊಳ್ತೀವಿ. ಎತ್ಕೊಂಡಿದ್ದಾದ್ಮೇಲೆ ಅಲ್ಲಿದೆ ನೋಡ್ರಿ, ಅದಕ್ಕೆ ಈ ಥರ ರಾಳ ಹಾಕ್ಕೊಳ್ತೀವಿ. ಹಾಂ, ಈ ಥರ ಮಾಡ್ತಾ ಇದೀವಲ್ಲ, ಓಕೆ, ಇದೇ ಥರ ರಾಳ ಹಾಕೊಂಡು ಪ್ಲೇನ್ ಇರೋದನ್ನ ಡಿಸೈನ್ ಮಾಡ್ಕೊಳ್ಳೋಕ್ಕೆ ರಾಳ ಹಾಕ್ಕೊಳ್ತೀವಿ. ಓಕೆ ಓಕೆ. ರಾಳ ಹಾಕೊಂಡು ಡಿಸೈನ್ ಏನು ಬೇಕೋ ಹಂಗೆ ಅದು ಬಂದಿದೆಯಲ್ಲ, ಇದೇ ಡ್ರಾಯಿಂಗ್ ಸೇಮ್ ಇಲ್ಲ. ಈ ರಾಳ ಇದೆಯಲ್ಲ ಸೇಮ್ ಡ್ರಾಯಿಂಗ್ ಇದು, ಸೇಮ್ ಡ್ರಾಯಿಂಗು ಸೇಮ್ ಡಿಸೈನ್. ಸೇಮ್ ಡಿಸೈನು ಇಲ್ಲಿ ಮಾಡಿರೋದು ನೀವು ನೋಡಿ. ಇದು ಇದ್ರ ಹೆಸರು ಪ್ರಭಾವಳಿ ಅಂತ. ಪ್ರಭಾವಳಿ. ಇದು ಎಲ್ಲಿ ಹಾಕ್ತಾರೆ? ದೇವ್ರ ಹಿಂದ್ಗಡೆ ಹಾಕ್ತಾರಲ್ಲ ಅದ? ಓಕೆ ಓಕೆ. ನೋಡಿ, ದೇವ್ರ ಹಿಂದೆ ಹಾಕೋದು ಇದು. ದೇವ್ರ ಹಿಂದ್ಗಡೆ ಆರ್ಚ್ ಥರ ನಿಲ್ಸಿರ್ತಾರೆ ಗೊತ್ತಾ, ಅದಿದು. ಇದರ ಹೆಸರು ಬಂದು ಪ್ರಭಾವಳಿ ಅಂತ. ಇದೇನು ಸಿಂಹ ಮುಖ ಥರ ಐತಲ್ಲ ಇದು? ಅದು ಎಳ್ಳಿ ಮುಖ ಅಂತ ಹೇಳ್ತಾರೆ. ಓಕೆ ಓಕೆ. ಅದು ದೇವರಿಗೆ ಕೀರ್ತಿ ತುಂಬ. ಹಾಂ ಹಾಂ, ಕೀರ್ತಿ ಮುಖ. ಓಕೆ. ಅದೇ ರೀತಿ ಈ ಕಡೆ ಬನ್ನಿ, ವಿಗ್ರಹ ಇದೆ ನೋಡಿ, ಇಲ್ಲೊಂದು ವಿಗ್ರಹ ಇದೆ. ಏನು ದೇವರು ಸರ್ ಇದು? ಕಾಳಿಕಾ ದೇವಿ ಇದು. ಕಾಳಿ ದೇವರು. ಮತ್ತು ಕುದುರೆ ಇದೆ, ವಾಹನ. ಅದು ಬಂದು ಮೆರವಣಿಗೆ ವಿಗ್ರಹ. ಓಕೆ. ಅದು ಬಂದು ಹೊಸೂರಿಂದ, ತಮಿಳ್ನಾಡು ಹೊಸೂರಿಂದ ಆ ಕಡೆ ಶಂಕರಾಪುರ ಅಂತ ಹೇಳ್ಬಿಟ್ಟು ಹಾಂ ಹಾಂ, ಆ ಊರಿಗೆ, ಹೊಸೂರಿಗೆ. ಎಲ್ಲ ಕಡೆನೂ ನೀವು ಮಾಡಿಕೊಡ್ತೀರಾ? ಎಲ್ಲ ಸ್ಥಳದಿಂದನೂ ಬರುತ್ತೆ. ಎಲ್ಲಿಗೆ ಬಂದರೆ ಎಲ್ಲಿ ಆರ್ಡರ್ ಬಂದರೆ ಅದು ಮಾಡ್ತೀವಿ. ಇದು ಶಿಲ್ಲಿರನ್ ಅಂತ ಹೇಳ್ಬಿಟ್ಟು ಹಾಂ ಹಾಂ, ಆ ದೇವತೆಗೆ, ಕಾಳಿಕಾ ದೇವಿಗೆ ಕಾವಲು. ಹಾಂ ಹಾಂ, ಇನ್ನು ಕೈ ಕಾಲು ರೆಡಿ ಮಾಡ್ತಾ ಇದ್ದೀನಿ. ಓಕೆ. ಕೈಯಲ್ಲಿ ಒಂದು ಕೈಯಲ್ಲಿ ಕತ್ತಿ ಗುರಾಣಿ ಬರುತ್ತೆ. ಹಾಂ, ಮಾಮೂಲಿ ಬಿದ ಮೇಲೆ ಇಟ್ಕೊಂಡು ಆಡೋದು. ಹೌದೌದು. ಶಿಲ್ಲಿರನ್ ಅಂತ. ನೀವು ಯಾವ ಸ್ಟೇಟ್ ಬೇಕಾದ್ರೆ ಮಾಡ್ಕೊಡ್ತೀರಾ, ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀರಾ? ಎಲ್ಲಾದರೂ ಆರ್ಡರ್ ಕೊಡಲಿ. ಎಲ್ಲ ಮಾಡ್ಕೊಡ್ತೀವಿ. ನೋಡಿ, ಎಲ್ಲ ಐಟಮು ನೀವು ಯಾವ್ದಾವ್ದು ಮಾಡ್ತೀರಾ? ಹಿತ್ತಾಳೆ, ಬೆಳ್ಳಿ, ಬೆಳ್ಳಿ, ತಾಮ್ರ. ಚಿನ್ನ ಬಂದರೆ ಚಿನ್ನ ಮಾಡ್ಕೊಡ್ತೀವಿ, ಅದು ಕಡಿಮೆ. ಹಾಂ, ಚಿನ್ನ ಎಲ್ಲ ಕಡಿಮೆ, ಹಿತ್ತಾಳೆ ಎಲ್ಲ ಜಾಸ್ತಿ ಇರುತ್ತೆ. ಬೆಳ್ಳಿನೂ ಒಂದ್ಸರಿ ಯಾವ್ದಾವ್ದು ಮಾಡ್ತೀರಾ ಐಟಮ್ ಎಲ್ಲ ಹೇಳ್ಬಿಡ್ತೀರಾ? ದೇವಸ್ಥಾನಕ್ಕೆ ಕಳಶ, ಪ್ರಭಾವಳಿ, ಕವಚಗಳು, ಬಾಗಿಲವಾಡ, ಗೋಪುರಕ್ಕೆ ಕವಚಗಳು ಮಾಡ್ಕೊಡ್ತೀವಿ. ಓಕೆ. ಕಂಬ, ಏನು ಬೇಕು ಹಿತ್ತಾಳೆ, ಬೆಳ್ಳಿ, ತಾಮ್ರ, ಚಿನ್ನ ಐಟಮ್ ಏನು ಬೇಕು ಎಲ್ಲ. ಹಾಂ, ಈಗ ಸರ ಎಲ್ಲ ಬರುತ್ತಲ್ಲ ಬೆಳ್ಳಿದು, ಅದೆಲ್ಲ ಮಾಡ್ಕೊಡ್ತೀರಾ? ಮಾಡೋದು. ದೇವ್ರ ಐಟಮ್ ಮಾತ್ರ? ದೇವ್ರ ಐಟಮ್ ಮಾಡ್ತಾರೆ, ದೇವ್ರಿಗೆ ಏನು ಬೇಕು ಎಲ್ಲ ಮಾಡ್ಕೊಡ್ತೀವಿ, ಅಲಂಕಾರ. ಓಕೆ ಓಕೆ. ನೋಡಿ, ಈಗ ದೇವ್ರದ್ದು ಎಲ್ಲ ರೀತಿಯಾಗಿ ದೇವ್ರದ್ದು ಏನಿದೆ, ಹಿತ್ತಾಳೆ, ಬೆಳ್ಳಿ, ತಾಮ್ರ, ಪಂಚಲೋಹದ್ದು, ಅದೆಲ್ಲ ದೇವ್ರದ್ದು ಏನು ಬೇಕಾದರೂ, ಏನೇ ಬೆನಿಕಾಸ್ಟ್ ಏನೇ ಬೇಕು ಅಂದ್ರೂ ದೇವ್ರದ್ದು ಎಲ್ಲ ರೀತಿಯಲ್ಲೂ ಮಾಡಿಕೊಡ್ತಾರೆ. ನಾನು ನಿಮಗೆ ಇಲ್ಲಿ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರಾದರೂ ಬೇಕು ಅಂದರೆ ನೀವು ಯಾವುದೇ ಸ್ಟೇಟಲ್ಲಿ ಆಗಿರ್ಬೋದು, ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಎಲ್ಲ ಕಡೆನೂ ಇವ್ರು ಮಾಡಿಕೊಡ್ತಾರೆ. ಸಪ್ಲೈ ಮಾಡ್ತಾರೆ, ಅಲ್ಲೇ ಎತ್ಕೊಂಬಂದು ಫಿಟ್ ಮಾಡ್ತಾರೆ, ಎಲ್ಲನೂ ಮಾಡಿಕೊಡ್ತಾರೆ. ಯಾರನ್ನ ಬೇಕು ಅಂತ ಇದ್ದರೆ, ಯಾರಾದರೂ ಹುಡುಕ್ತಿದ್ರೆ, ನಮ್ಮದು ಬಂದು ಚಿರುವನಹಳ್ಳಿ ಅಂತ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಚಿರುವನಹಳ್ಳಿ ಗ್ರಾಮ. ಇವರು ಇಲ್ಲೇ ಬಂದು ನೋಡೋ ಆಗಿರೆ ನೋಡ್ಬೋದು. ಲೊಕೇಶನ್ನು ಹಾಕಿರ್ತೀನಿ, ಹಾಗೆ ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿಕೊಂಡು
ಬಂದು ಆರ್ಡರ್ ಕೊಟ್ಟು ನೋಡಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ. ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಎಲ್ಲರೂ ಅಚ್ಚು ಮಾಡ್ತಾರೆ, ಅಂದರೆ ಅಚ್ಚು ಮಾಡಿಬಿಟ್ಟು ನೀವು ಚಿಕ್ಕಪೇಟೆ ಎಲ್ಲ ಬೆಂಗಳೂರಲ್ಲೆಲ್ಲ ನೋಡಿರ್ಬೋದು, ಮಿಷಿನಲ್ಲಿ ಮಾಡಿಬಿಟ್ಟು ರೆಡಿ ಮಾಡಿ ಎಲ್ಲ ಇಕ್ಕಿರ್ತಾರೆ. ಕೈಯಲ್ಲಿ ಮಾಡೋದಂದರೆ ಅಷ್ಟು ಈಸಿ ಕೆಲಸ ಏನಲ್ಲ, ಅದು ಕಷ್ಟಪಟ್ಟು ಮಾಡಲೇಬೇಕು. ನೋಡಿ ಇದು ರೆಡಿಮೇಡ್ ಇದೆ ಅಂತೆ. ನೋಡಿ ಈ ಪ್ರಭಾವಳಿ ರೆಡಿಮೇಡು ಯಾವ ಥರ ಎಲ್ಲ ಇದೆ ನೋಡಿ. ಹಳೇದು ಕೊಟ್ಬಿಟ್ಟು ಹೊಸದು ಮಾಡಿಸ್ಕೊಂತಿದ್ದಾರಂತೆ. ಇದಕ್ಕೂ ಇಲ್ಲಿರೋದು ನೋಡಿ ಪೂರಾ ಡಿಫ್ರೆಂಟ್ ಇದೆ. ಡಿಸೈನು ಎಲ್ಲ ಪೂರಾ ಡಿಫ್ರೆಂಟು. ಕೈಯಲ್ಲಿ ಕೆತ್ತಿರೋದು ಇದು, ಅದು ರೆಡಿಮೇಡ್ ಮಿಷಿನಲ್ಲಿ ಮಾಡಿರೋದು. ಫುಲ್ಲು ಡಿಫ್ರೆಂಟ್ ಇದೆ. ನಾನು ನೋಡಿರೋ ಪ್ರಕಾರ ಎಲ್ಲ ಕೆಲವರು ಹೇಳಿದ್ದಾರೆ ನಮಗೂ, ಫಿಟ್ಟಿಂಗ್ ಮಾಡಿರೋ ಕಡೆ ಆ ಕಡೆ ಎಲ್ಲ ಒಂದ್ಸರಿ ಆರ್ಡ್ರ್ ಕೊಟ್ರೆ ಮತ್ತೆ ಅವರು ಬೇರೆಯವ್ರಿಗೆ ಹೇಳಿ ಬೇರೆಯವ್ರ ಹತ್ರ ಆರ್ಡ್ರ್ ತಗೊಂಡು ಇವ್ರಿಗೆ ಹೇಳ್ತಾರೆ ಈ ಥರ ಹೋಗ್ರಿ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ನೋಡಿರೋ ಪ್ರಕಾರ ಪರ್ಫೆಕ್ಟ್ ಕೆಲಸ ಅಂತಲೂ ಹೇಳ್ಬೋದು. ನೋಡಿ ಕೈಯಲ್ಲಿ ಕಿತ್ತೋದು ಅಷ್ಟೊಂದು ಈಸಿ ಅಲ್ಲ ನೋಡಿ, ಪೂರ ಡಿಸೈನ್. ಇದೆಲ್ಲ ಒಂದೇ ಉಳಿಯಿಂದ ಕೆತ್ತೀರಾ ಯಾವ ಥರ ಸರ್ ಇದು? ಜಾಸ್ತಿ ಬೆಳಿಬೇಕು. ಹಾಂ ಯಾವ ಡಿಸೈನ್ ಹಾಂ ನೋಡಿ ಇಲ್ಲಿ ಒಂದು ನೋಡಿ ಈ ಥರ ಎಂಬೋದಿಂಗ್ ಬೇರೆ ಇರುತ್ತೆ, ಇದೆಲ್ಲ ಎಂಬೋದಿಂಗ್. ಹಾಂ ಹಾಂ ಇದಕ್ಕೂ ಹೆಸರುಗಳೆಲ್ಲ ಇದೆ. ದುಬ್ಬಿ ಮಳೆ ಅಂತ, ಗೋಧಿ ಮಳೆ, ಇವೆಲ್ಲ ಡಿಸೈನ್ ಮಾಡೋಕ್ಕೆ ಉಗುರು ಮಳೆಗಳು. ಉಗುರು ಮಳೆ, ಉಗುರಿನ ಆಕಾರ ಇರೋದು ನೋಡಿ. ನೋಡಿ ಇದು ಉಗುರು ಥರ ಉಗುರಿನ ಆಕಾರಲ್ಲಿ ಐತೆ, ಉಗುರು ಮಳೆ ಅಂತಾರೆ. ಕಣ್ಮಳೆ ಅಂತ. ಹಾಂ ನೋಡಿ ಕಣ್ಣು ಚುಕ್ಕೆ ಥರ ಐತೆ ನೋಡಿ ಕಣ್ಣು ಮಳೆ. ಬೇರೆ ಮಳೆ ಡಿಸೈನ್ ಮಾಡೋಕ್ಕೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ತಿರಲ್ಲ. ಫಸ್ಟು ಟೂಲ್ಸ್ ಎಲ್ಲ ಇದೆ. ನೀವೆಲ್ಲ ಪೂರ್ತಿ ಎಲ್ಲ ಹ್ಯಾಂಡ್ ವರ್ಕೇನಾ? ಯಾವುದು ಮಿಷಿನ್ ಏನು ಯೂಸ್ ಮಾಡಲ್ಲ? ಗ್ರೈಂಡಿಂಗು ವೆಲ್ಡಿಂಗ್ ಅದೆಲ್ಲ ಮಾಮೂಲಿ. ಹಾಂ ಸೂಪರ್. ನೋಡಿ ಯಾರಾದರೂ ರಿಕ್ವೈರ್ಡ್ ಇದ್ದರೆ ಬೇಕು ಅಂತ ಇದ್ದರೆ ಆರ್ಡ್ರ್ ಕೊಡ್ಬೋದು. ನಾನು ಇಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಹಾಂ ಹಾಂ. ಎಷ್ಟು ದಿನ ಬೇಕಾಗುತ್ತೆ ಎಲ್ಲ ಕ್ಲಿಯರ್ ಆಗೋಕ್ಕೆ? ಒಂದು ವಿಗ್ರಹ ಮಾಡಬೇಕಂದ್ರೆ ಎಷ್ಟು ದಿನ ಬೇಕಾಗುತ್ತೆ? ಹಾಂ ಇದು ಸೆಟ್ಟು ಫುಲ್ಲು. ಹಾಂ 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 ಇದು ಪ್ರಭಾವಳಿ ಅದಕ್ಕೇನಾ? ಓಕೆ ಓಕೆ. ಹಾಂ ಇದು ಹೆಗಲ ಮೇಲೆ ಇಟ್ಕೊಂಡು ಆಟ ಆಡ್ತಾರಲ್ಲ ಅದು? ಹಾಂ. ಎಷ್ಟು ದಿನ ಆಯಿತು ಸ್ಟಾರ್ಟ್ ಮಾಡಿ ನೀವು? ಅಂದರೆ ಟೈಮ್ ಬೇಕಾಗುತ್ತೆ? ಟೈಮ್ ಬೇಕಾಗುತ್ತೆ ಹೌದಲ್ವಾ? ಈಗ ಮಿಷಿನ್ ವರ್ಕ್ ಎಲ್ಲ ಅಂದರೆ ಬೇಗ ಬೇಗ ಮಾಡಿಕೊಟ್ಬಿಡ್ತಾರೆ. ಕೈಯಲ್ಲಿ ಕೆತ್ತನೆ ಮಾಡೋದಂದರೆ ತುಂಬ ಕಷ್ಟನೇ. ಮಿಷಿನಲ್ಲ ಏನು 2 ದಿನ 3 ದಿನ ಎಲ್ಲ ಕೆತ್ತನೆ ಮಾಡಿಕೊಡ್ತಾರೆ. ನೋಡಿ ಇಷ್ಟೆಲ್ಲ ಡಿಸೈನ್ ಮಾಡಬೇಕು ಅಂದರೆ ತುಂಬ ಅಷ್ಟೊಂದು ಏನು ಈಸಿ ಅಲ್ಲ ಕೈಯಲ್ಲಿ ಕೆತ್ತನೆ ಮಾಡಬೇಕಂದ್ರೆ. ಇದು ಪಂಚಲೋಹದ ಯಾವ್ದು ವಿಗ್ರಹನ ಪ್ರಭಾವಳಿನ? ಹಿತ್ತಾಳೆ ಅದು ಸರ್. ಪಂಚಲೋಹ ಅಂದರೆ ಏನೇನು ಬರುತ್ತೆ ಅವರಲ್ಲಿ? ಹಾಂ ಓಕೆ. ಈಗ ಪಂಚಲೋಹ ಅಂದರೆ ನೀವು ಎಷ್ಟೆಷ್ಟು ಪರ್ಸೆಂಟ್ ಹಾಕ್ತೀರಾ? ಏನು ಜಾಸ್ತಿ ಯಾವ್ದು ಹಾಕ್ತೀರಾ? ಹಿತ್ತಾಳೆ ಜಾಸ್ತಿ. ಕಲರ್ ಬೇಕು ಅಂದರೆ ಗೋಲ್ಡ್ ಕಲರ್ ಬೇಕು ಅಂದರೆ ಹಿತ್ತಾಳೆ ಜಾಸ್ತಿ. ಹಾಂ ಓಕೆ. ಕಾಪರ್ ಕಲರ್ ಬೇಕು ಅಂದರೆ ಕಾಪರ್ ಜಾಸ್ತಿ. ಒಂದು 40% ಕಾಪರ್ ಬೇಕು ಅಂದರೆ ಕಾಪರ್ ಹಾಕಿ. ಹಾಂ ಹಾಂ. ಮತ್ತು ಹಿತ್ತಾಳೆ ಬೇಕಂದರೆ 40% ಹಿತ್ತಾಳೆ ಹಾಕಿ. ಹಾಂ. ಇನ್ನು 20% ಕಾಪರ್ ಹಾಕಿ.
ಮತ್ತು ಅಲ್ಯೂಮಿನಿಯಂ 20% ಆಗ್ತದೆ, 80% ಆಗಿದೆ, 10% ಬೆಳ್ಳಿ 50% ಆಗ್ತದೆ, 5% ಬೆಳ್ಳಿ ಚಿನ್ನ ಆಗ್ತದೆ. ಹಾಂ ಯಾಕಂದರೆ ಕಾಸ್ಟ್ಲಿ ಅಲ್ವಾ ರೇಟ್. ಹೌದೌದೌದು. ಚಿನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀರಾ ಅಷ್ಟೇ. ಅಷ್ಟೇ ಈಗ ಆಗ್ತೀವಿ. ಎಲ್ಲ ಭಕ್ತಾದಿಗಳನ್ನ ಮಾಡ್ಕೊಳ್ಳೋದೇನಾದರೂ ಇಲ್ಲ ನಾವು ಕೊಡ್ತೀವಿ ಯಾಕೆ ಅಂದರೆ ಅವ್ರ ಮುಂದೆನೇ ಕಲಿತೆ ಅಷ್ಟೇ ಮಾಡ್ತೀವಿ. ಎಲ್ಲ ಡೈರೆಕ್ಟಾಗೆ ಮಾಡ್ತೀರಾ, ಏನು ಮೋಸ ಗೀಸ ಏನೂ ಇರಲ್ಲ. ಅವ್ರ ಮುಂದೆನೇ ಎಲ್ಲ ಮಾಡ್ಬೋದು. ಈಗ ನೀವು ಯಾವ ಥರ ಕಾಸಿಗೆ ತಕ್ಕಂಗೆ ಕಜ್ಜಾಯನ, ಇಲ್ಲಾಂದರೆ ನಿಮಗೆ ಮಾಡಬೇಕು ಅಂತ ಇನ್ನೂ ಹೆಚ್ಚಾಗಿ ಮಾಡಿಕೊಡ್ತೀರಾ? ಬೇಕು ಅಂತ ದುಡ್ಡು ಯಾರು ಮಾಡ್ತಾರೆ ಹಾಂ ಇದು ಬೇಕು ಜೀವನಕ್ಕೆ. ಹೌದು ಬೇಕು ನಮ್ಮ ಕೂಲಿ ಏನಿಲ್ಲ ತಗೊಳ್ತೀವಿ. ಹಾಂ ಕೆಲಸ ಒಂದೇ ಕೆಲಸನೇ, ಕಡಿಮೆ ಒಪ್ಸಲಿ ಜಾಸ್ತಿ ಒಪ್ಸಲಿ ಕೆಲಸ ಮಾತ್ರ ಆಗ್ಬೇಕು. ಅದಕ್ಕೆ ನಾವು ಮೋಸ ಮಾಡೋದು. ಅವರು ಹೆಚ್ಚಾಗಿ ಕಾಸು ಒಪ್ಕೊಂಡ್ಲಿ ಕಡಿಮೆ ಒಪ್ಕೊಂಡ್ಲಿ ಕೆಲಸ ಮಾಡಿಕೊಟ್ಟೇ ಕೊಡ್ತೀವಿ. ಹಾಂ ಒಬ್ಬೊಬ್ರು ಯಾವ ಥರ ಮಾಡ್ತಾರಂದ್ರೆ, ಇವಾಗ ಕಾಸು ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ಕೆಲಸ ಮಾಡಿಕೊಡ್ತಾರೆ. ಡಿಸೈನ್ ಎಲ್ಲ ಕಡಿಮೆ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಕೇಳಿದೆ. ಮತ್ತು ನಿಮ್ಮ ಹೆಸರು ಬಂದು ಒಂದ್ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡ್ತೀರಾ? ಮೊಬೈಲ್ ನಂಬರ್ 91876722. ಒಂದ್ಸರಿ ಕನ್ನಡದಲ್ಲಿ ಹೇಳ್ಬಿಡಿ. 900 ಓಕೆ 87 ಓಕೆ 67 220. ನೋಡಿ, ಯಾರಾದರೂ ವಿಗ್ರಹಗಳೆಲ್ಲ ಬೇಕು ಅಂದರೆ ದಯವಿಟ್ಟು ಆರ್ಡ್ರ್ ಮಾಡಬೇಕು ಅಂದರೆ ನಂಬರೆಲ್ಲ ಹಾಕಿರ್ತೀನಿ. ಎಲ್ಲ ಫೋನ್ ಮಾಡಿ ಮಾತಾಡಿ, ಇಲ್ಲ ಡೈರೆಕ್ಟಾಗಿ ಬರ್ತೀನಿ ಅಂದರೆ ಲೊಕೇಶನ್ ಸಮೇತ ಹಾಕಿರ್ತೀನಿ. ಡೈರೆಕ್ಟಾಗಿ ಬನ್ನಿ, ಮಾತಾಡಿ. ಕೆಲಸ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ನೀವು ನೋಡ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಇದು ಈ ಥರ ಕೆತ್ತನೆ ಮಾಡಬೇಕು ಅಂದರೆ ತುಂಬ ಕಷ್ಟ. ಕೈಯಲ್ಲಿ ಕೆತ್ತನೆ ಅಲ್ವಾ, ಕೈಯಲ್ಲಿ ಕೆತ್ತಿದ್ರೆ ಚೆನ್ನಾಗಿ ಬರುತ್ತೆ. ಸರ್, ಈಗ ಇಲ್ಲೆಲ್ಲ ವಿಗ್ರಹ ಮಾಡಿಕೆ ಇರಲ್ಲ, ಇದು ಇಷ್ಟೇನ ಫಿನಿಶು, ಏನಾದರೂ ಪಾಲಿಶ್ ಏನಾದರೂ ಹಾಕಿ ಏನಾದರೂ ಮಾಡ್ತೀರಾ? ಫಿನಿಶಿಂಗ್ ಸ್ವಲ್ಪ ನೈಸ್ ಬರುತ್ತೆ ಮಿಷಿನಿಗೆ. ಹಾಂ, ಪಾಲಿಶ್ ಬರುತ್ತೆ, ಗೋಲ್ಡ್ ಪಾಲಿಶ್ ಬರುತ್ತೆ. ಯಾವ ಥರ ಏನು ಪೇಂಟ್ ಹೊಡಿತಾರೆ? ಗೋಲ್ಡ್ ಪೇಂಟ್ ಆ ಥರ ಏನು? ಏನಿಲ್ಲ, ಆ್ಯಸಿಡ್ ಪಾಲಿಶ್ ಬರುತ್ತೆ, ಆ್ಯಸಿಡ್ ಹಾಕ್ತೀವಿ. ಹೌದು. ಮತ್ತು ಇನ್ನೊಂದು ಬರುತ್ತೆ ಗೋಲ್ಡ್ ಪಾಲಿಶ್. ಹಾಂ, 25 ವರ್ಷ 20-25 ವರ್ಷ ಗ್ಯಾರಂಟಿ ಕೊಡ್ತೀವಿ. ಏನೋ ಶೈನಿಂಗ್ ಇರುತ್ತೆ, ಅದು 25 ವರ್ಷವರೆಗೂ ಶೈನಿಂಗ್ ಇರುತ್ತೆ. ಏನು ಕಪ್ಪಿಗೆ ಏನಾಗಲ್ಲ? ಕಪ್ಪಿಗೆ ಏನಾಗಲ್ಲ, ಒಂದು 20 ವರ್ಷ ಇರುತ್ತೆ. ಓಕೆ. ಆಮೇಲೆ ಬೇಕಂದ್ರೆ ಮತ್ತೆ ಇನ್ನೊಂದ್ಸರಿ ಮಾಡಿಸ್ಕೊಬೇಕಾಗುತ್ತೆ, ಹಾಂ, ಅದು ಗ್ಯಾರಂಟಿ ಇರುತ್ತೆ. ಇದಾದರೆ ಆ್ಯಸಿಡ್ ಎಷ್ಟು ಸರಿ ಮಾಡ್ಬೋದು ಪಾಲಿಶು ಒಂದು ವಿಗ್ರಹಕ್ಕೆ? ಸರ್ ನೀವು ಎಷ್ಟು ಸರಿ ಏನಾದರೂ ಮಾಡಿಸ್ಕೊಳ್ತಾ ಇರ್ತೀವಿ, ಅದೇನೂ ಆಗಲ್ಲ. ಏನಾಗಲ್ಲ. ಓಕೆ. ಆ್ಯಸಿಡ್ ಪಾಲಿಶ್ ಅಂದರೆ ಒಂದು 3-4 ವರ್ಷ ಗ್ಯಾರಂಟಿ ಕೊಡ್ತೀವಿ. ಆಮೇಲೆ ಪಾಲಿಶ್ ಮಾಡಿಸ್ಕೊಳ್ತಾ ಈಗ ಇಲ್ಲಿ ಪ್ರಭಾವಳಿ ಮಾಡಿದ್ದೀರಲ್ಲ, ಇದು ಏನು ಬಿಸಿ ಮಾಡಿದ್ದೀರಾ ಏನು? ಇದು ಈ ಥರ ಎಲ್ಲ ಕಲರ್ ಬಂದೈತಲ್ಲ, ಆ ಶೀಟ್ ಇರೋದು ನೋಡಿ ಆ ಥರ ಐತೆ ಕಲರು. ಇದು ನೋಡಿದ್ರೆ ಈ ಥರ ಐತಲ್ಲ, ಏನಕ್ಕೆ? ಅದೇ ಥರ ನಾವು ಕೆಲಸ ಮಾಡಬೇಕಾದ್ರೆ ಹೀಟ್ ಮಾಡ್ಕೊಳ್ತೀವಿ. ಹಾಂ ಯಾಕಂದ್ರೆ ಹೊಡೆದು ಟೆಂಪರ್ ಬಂದಿರುತ್ತೆ. ಹಾಂ ಟೆಂಪರ್ ಬಂದಾಗ ಗ್ಯಾಸಲ್ಲಿ ಹೀಟ್ ಮಾಡ್ಕೊಳ್ತೀವಿ. ಗ್ಯಾಸಲ್ಲಿ ನಾವು ಒಲೆಯನ್ನು ಹೀಟ್ ಮಾಡಿಕೊಂಡು ಅದು ಸ್ಮೂತ್ ಆಗುತ್ತೆ ಶೀಟ್ ಎಲ್ಲ. ಹಾಗೆ ಎಷ್ಟು ಎಂಬುದು ಬೇಕೋ ಅಷ್ಟು ಎತ್ಕೊಳ್ತೀವಿ. ಹಾಗೆ ಎತ್ಕೊಂಡ್ರೆ ಆಗೋದಿಲ್ಲ, ಟೆಂಪರ್ ಇರುತ್ತೆ, ಅದರಿಂದ ಕಾಯಿಸ್ಕೊಳ್ತೀವಿ. ಕಾಯಿಸ್ಕೊಂಡಾಗ ಆ ಕಲರ್ ಬರುತ್ತೆ. ಅದನ್ನ ಈಗ ಸಲ್ಫರಲ್ಲಿ ತೊಳ್ಕೊಂಡು ಮತ್ತೆ ಸೈನೈಡು, ಆ್ಯಸಿಡ್ ಇದೆಲ್ಲ ಯೂಸ್ ಮಾಡ್ಕೊಂಡು ಪಾಲಿಶ್ ಮಾಡ್ತೀವಿ. ಮಸ್ತ್ ಪಾಲಿಶ್ ಮಾಡಿದ್ರೆ ಗೋಲ್ಡ್ ಪಾಲಿಶ್. ಆ ಶೀಟ್ ಇದೆಯಲ್ಲ ಅದಕ್ಕೆ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ ಪಾಲಿಶ್. ಹಾಂ ಹಾಂ. ಈಗ ಪಾಲಿಶ್ ಅಂದರೆ ಆಸಿಡ್ ಹಾಕ್ತೀರಾ? ಆ್ಯಸಿಡ್ ಪಾಲಿಶ್ ಬರುತ್ತೆ. ಪ್ಯೂರ್ ಆಸಿಡ್ ಅದೆಲ್ಲ ಪ್ಯೂರ್ ಬರುತ್ತೆ, ನೈಟ್ರಿಕ್ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಪ್ಯೂರ್ ಆಸಿಡ್ ಎಲ್ಲ ಹಾಕಿದ್ರೆ ಶೀಟ್ ಆಗಲ್ಲ ಹೋಗುತ್ತೆ. ಹಾಂ, ಅದೆಲ್ಲ ಪಾಲಿಶ್ ಹಾಕೋದೆಲ್ಲ ಎಷ್ಟೊತ್ತು ಬೇಕಾಗುತ್ತೆ ಏನು? ಒಂದು ವಿಗ್ರಹ, ಈಗ ದೇವಸ್ಥಾನದಲ್ಲಿ ವಿಗ್ರಹ ಇರುತ್ತೆ, ಅದಕ್ಕೆ ಯಾರಾದರೂ ಪಾಲಿಶ್ ಹಾಕ್ಕೊಡ್ಬೇಕು ಅಂತ ಕರೆದ್ರೆ ಎಷ್ಟು ಅವರ್ ಬೇಕಾಗುತ್ತೆ? ಸರ್ ಒಂದಿನ ಬೇಕಾಗುತ್ತೆ. ಒಂದಿನ ಫುಲ್ ಬೇಕಾಗುತ್ತೆ. ನೀವು ಅಲ್ಲೇ ಹೋಗಿ ಹಾಕ್ತೀರಾ ಇಲ್ಲ ವಿಗ್ರಹಗಳು ತಂದು? ಇಲ್ಲೇ ತರಬೇಕು, ಇಲ್ಲೇ ತಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅಲ್ಲೇ ಹೋಗಿ ಹಾಕಬೇಕು ಅಂದರೆ ಅಲ್ಲಿ ಕಾಯಿಸಕ್ಕೆ ಅದಕ್ಕೆ ಐಟಮ್ ಎಲ್ಲ ತಗೊಳಕ್ಕಾಗಲ್ಲ, ಜಾಸ್ತಿ ಇರುತ್ತೆ ಐಟಮ್. ಇಲ್ಲೇ ತಂದರೆ ಚೆನ್ನಾಗಿ ಮಾಡ್ಕೊಡ್ತೀವಿ. ಇಲ್ಲೇ ತಂದು ಅಂದರೆ ಎಷ್ಟು ಬಂದರೆ ಅಷ್ಟೇ ಮಾಡ್ಕೊಡ್ತೀವಿ. ಅಂದರೆ ಅದರಲ್ಲೂ ಡಾರ್ಕ್ ಬರುತ್ತೆ, ಲೈಟ್ ಬರುತ್ತೆ. ಮತ್ತೆ ಅದರಲ್ಲೂ ಶೀಟ್ ಇರುತ್ತಲ್ವಾ, ಹಳೇದಾದರೆ ಬರಲ್ಲ. ಮಿಷಿನಲ್ಲೇ ಮಾಡಬೇಕು, ಬಫಿಂಗ್ ಎಲ್ಲ ಹಾಕ್ಬೇಕು. ಬಫಿಂಗ್ ಹಾಕಿ ಶೀಟ್ ನಾವು ಮಾಡ್ತೀವಲ್ಲ, ಈ ಥರ ಶೀಟು. ನಿಮಗೆ ಶೀಟ್ ಅಂತ ಇರುತ್ತೆ. ಹಾಂ ಹಾಂ. ಆ ಶೀಟ್ ಆದರೆ ನೀವು ಆ್ಯಸಿಡ್ ಪಾಲಿಶು ನೀಟಾಗಿ ಬರುತ್ತೆ. ಹಾಂ. ಗೋಲ್ಡ್ ಪಾಲಿಶ್ ಈಗ ಹಳೆ ಕಾಲದಲ್ಲಿ ಮಾಡಿರೋರು ಅವರೆಲ್ಲ ಅದು ಬರುತ್ತೆ, ಕೆಲವು ಬರಲ್ಲ. ಹಾಂ. ಪಾಲಿಶ್ ಎಲ್ಲ ಮಾಡಿದ್ಮೇಲೆ ಫುಲ್ ಫಿನಿಶ್ ಎಲ್ಲ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಫಿನಿಶ್ ಎಲ್ಲ ಆದಮೇಲೆ ನೋಡಿ. ಹಾಂ. ಓಕೆ ಓಕೆ.
ಈಗ ಬೆಳಗ್ಗೆ ನೋಡಿ ಇದೆಲ್ಲ ಕೆತ್ತನೆ ಮಾಡ್ತಾಯಿದ್ರು. ಕೆತ್ತನೆ ಮಾಡಿದ್ದಾದ್ಮೇಲೆ ಇದು ಒಳಗಡೆ ಚದರಸ ಐತಲ್ಲ ಅದೆಲ್ಲ ಕಾಯಿಸಿ ಏನೋ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಕಾಯಿಸಿದ್ರೆ ಎಲ್ಲ ಹೋಗ್ಬಿಡುತ್ತಾ? ಸೀಟ್ ಏನಾದರೂ ಕರಗಲ್ವಾ? ಶೀಟ್ ಕರಗ್ತದೆ, ಜಾಸ್ತಿ ಇದು ಕೊಟ್ಟರೆ ಕರಗ್ತದೆ. ಹಾಂ ಹಾಂ, ಕಡಿಮೆ ಕೊಟ್ಕೊಂಡು ನೀಟಾಗಿ ಆಗ್ತದೆ, ಕರಗಿ ಬೀಳೋ ಥರ ನೀರು ಥರ ಬಿದ್ದೋಗ್ತದೆ. ಓಕೆ ಓಕೆ. विश्वेश्वरा शिव विश्वेश्वरा शिवाय विश्वेश्वरा शिव विश्वेश्वरा. ನೋಡಿ ಬಿಸಿ ಮಾಡಿದ್ದಾಯಿತು. ಬಿಸಿ ಮಾಡಿ ಎಲ್ಲ ಒಳಗಡೆ ಇರೋದೆಲ್ಲ ಕೆಳಗಡೆ ಸೋರ್ಕೊಂಡು ಕೆಳಗಡೆ ಬಂದಾಯಿತು. ನೆಕ್ಸ್ಟು ಪ್ರೊಸೆಸ್ ಏನಿದೆ? ನೆಕ್ಸ್ಟ್ ಪ್ರೊಸೆಸ್ ಹಾಂ, ಓಕೆ ಓಕೆ. ಇದೆಲ್ಲ ಆರಿದ್ಮೇಲೆ ಮತ್ತೆ ಸ್ವಲ್ಪರಲ್ಲಿ ಹಾಕಿ ತೊಳೆದು ಮತ್ತು ಆ ಬಾಡಿ ಚೇಂಜ್ ಮಾಡ್ತೀವಿ. ವೆಲ್ಡ್ ಮಾಡಿ. ಹಾಗೆ ನನ್ನ ಚಾನಲ್ ಹೆಸರು ಬಂದು ಪೃಥ್ವಿ ಆಚಾರ್ಯ ಅಂತ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.